ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಪುನಃ ಒಂದು ದಿನ ಪ್ರಾರ್ಥಿಸಲು, ದೇವರ ವಾಕ್ಯವನ್ನು ಆಲಿಸಲು, ಆ ದೇವರ ವಾಕ್ಯದಲ್ಲಿ ನಮ್ಮನ್ನೇ ನಾವು ಸಮರ್ಪಿಸಿ ದೈವಿಕ ಚೈತನ್ಯವನ್ನು ಸ್ವೀಕರಿಸಲು ದೇವರು ನೀಡಿದ ಈ ಒಳ್ಳೆಯ ಸಮಯಕ್ಕಾಗಿ, ಅವಕಾಶಕ್ಕಾಗಿ ಕೃತಜ್ಞತೆಯನ್ನು ಸಲ್ಲಿಸೋಣ. ಎಲ್ಲರಿಗಾಗಿ ಪ್ರಾರ್ಥಿಸುತ್ತೇನೆ. ದೈವಿಕ ಒಳಿತಿನಿಂದ ಎಲ್ಲರೂ ಅನುಗ್ರಹಿಸಲ್ಪಡಲಿ ಎಂದು ಪ್ರಾರ್ಥಿಸುತ್ತೇನೆ. ಇಂದು ನಾವು ಆಲಿಸುವ ವಾಕ್ಯ ಕೀರ್ತನೆಗಳು 119:15 ವಾಕ್ಯವನ್ನು ಆಲಿಸೋಣ. ನನಗಿದೆ ನಿನ್ನ ನಿಯಮಗಳ ಧ್ಯಾನ, ನಿನ್ನ ಮಾರ್ಗಗಳಲ್ಲಿ ಗಾಢ ಗಮನ. ಪ್ರಿಯರೇ, ದೇವರ ವಾಕ್ಯವನ್ನು ಆಲಿಸುವುದು, ಧ್ಯಾನಿಸುವುದು ಅದೊಂದು ದೊಡ್ಡ ಅನುಗ್ರಹವಾಗಿ ನಮ್ಮ ಜೀವನದಲ್ಲಿ ಮಾರ್ಪಡುತ್ತದೆ. ದೇವರ ವಾಕ್ಯ ಧ್ಯಾನಿಸುವುದು, ಅದರಲ್ಲಿ ಗಾಢ ಗಮನ ಕೊಡುವಾಗ ಏನಾಗಿದೆ, ಯಾವ ಅನುಗ್ರಹವಾಗಿದೆ ಕೀರ್ತನೆಗಾರನಿಗೆ ಲಭಿಸಿದ್ದು ಎಂದು ಕೀರ್ತನೆ 119 97 ಮತ್ತು 98 ವಾಕ್ಯದಲ್ಲಿ ನಾವು ಕಾಣಬಹುದು. ಆ ವಾಕ್ಯವನ್ನು ಆಲಿಸೋಣ. ನಿನ್ನ ಧರ್ಮಶಾಸ್ತ್ರ ನನಗೆ ನಿತೋ ಪ್ರಿಯ, ನಾನದರಲ್ಲೇ ದಿನವೆಲ್ಲ ಧ್ಯಾನಮಯ. ನಿನ್ನ ಆಜ್ಞೆಗಳನ್ನು ಸದಾ ನನ್ನೊಂದಿಗಿರುವುದರಿಂದ ನಾನಧಿಕ ಬುದ್ಧಿವಂತ ನನ್ನ ಶತ್ರುಗಳಿಗಿಂತ. ಪ್ರಿಯರೇ, ಶತ್ರುಗಳಿಗಿಂತ, ಅಸೂಯೆಗಾರರಿಗಿಂತ, ನಮ್ಮನ್ನು ನಾಶವಾಗುವಂತೆ ಯೋಚಿಸುವವರಿಗಿಂತ ದೇವರ ವಾಕ್ಯ ನಮ್ಮನ್ನು ಅತಿ ಉನ್ನತಕ್ಕೆ ಏರಿಸುತ್ತದೆ. ಶತ್ರುವಿನ ಸಣ್ಣ ಅಲುಗಾಡುವಿಕೆ ಸಹ ಯಾಕಾಗಿದೆ ಎಂದು ಅರ್ಥ ಮಾಡಿಕೊಳ್ಳಲು ನಮಗೆ ಸಾಧ್ಯ. ಯಾರಿಗೂ ನಾಶ ಮಾಡಲು ಸಾಧ್ಯವಾಗದ ರೀತಿಯಲ್ಲಿ ನೀನು ನಾನು ಬುದ್ಧಿವಂತನಾಗಿ, ಜ್ಞಾನಿಯಾಗಿ ಮಾರ್ಪಡುತ್ತೇವೆ. ದೇವರ ವಾಕ್ಯ ಧ್ಯಾನಿಸುವವನು, ಓದುವವನು ಒಂದು ವ್ಯಕ್ತಿ ದೈವಾನುಗ್ರಹದಲ್ಲಿ ಜ್ಞಾನಿಯಾಗಿ ಮಾರ್ಪಡುತ್ತಾನೆ. ನಮ್ಮ ವಿರೋಧ ಯೋಚಿಸುವವರು ಅರ್ಥ ಮಾಡಿಕೊಳ್ಳಲು ನಮಗೆ ಸಾಧ್ಯವಿಲ್ಲ ಅನೇಕ ಬಾರಿ. ಆದರೆ ದೇವರ ವಾಕ್ಯ ಧ್ಯಾನಿಸುವವನಿಗೆ ಶತ್ರುವಿನ ಸಣ್ಣ ಯೋಚನೆ, ಅಲುಗಾಡುವಿಕೆ ಅರ್ಥವಾಗುತ್ತದೆ. ಶಕ್ತಿ ಇರುವವನು, ಬಲ ಇರುವವನು, ಅನುಗ್ರಹ ಇರುವವನಾಗಿ ಮಾರ್ಪಡುತ್ತಾನೆ. ಅದು ಒಮ್ಮೆಯೂ ನಿನ್ನನ್ನು ಹಿಂದೆ ಮಾಡುವುದಿಲ್ಲ. ಪ್ರಿಯರೇ, ನಾವು ಪ್ರತಿನಿತ್ಯ ದೇವರ ವಾಕ್ಯವನ್ನು ಆಲಿಸೋಣ, ಧ್ಯಾನಿಸೋಣ. ಅದು ನಮ್ಮನ್ನು ಎಲ್ಲಾ ರೀತಿಯಲ್ಲಿ ಜ್ಞಾನಿಯಾಗಿ ಮಾಡುತ್ತದೆ. ನಮಗೆ ವಿಶ್ವಾಸದಿಂದ ಇಂದು ಆಲಿಸಿದ ವಾಕ್ಯದೊಂದಿಗೆ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ಈ ವಾಕ್ಯವನ್ನು ಪರಸ್ಪರ ಶೇರ್ ಮಾಡೋಣ. ಆಮೇನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ, ಆಮೇನ್.